ಸುನಿಲ್ ಬೋಸ್, ಬಾಲರಾಜು. ನಮ್ಮ ಚಾಮರಾಜನಗರ ಒಟ್ಟಿನಲ್ಲಿ ಮೋದಿ ಬರಬೇಕು. ಹೇಗಿದೆ ಲೋಕಸಭೆ ಈ ಸಲ ಚಾಮರಾಜನಗರ? ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಮೋದಿ ಬರಬೇಕು ಸರ್ ಎರಡು ಫೈಟ್ ಇವೆ ಅಂದ್ರೆ ಬರೋದೇ ಕಾಂಗ್ರೆಸ್. ಕರ್ನಾಟಕದಲ್ಲಿ ಹಿಂದುತ್ವ, ಬಿಜೆಪಿ. ಗ್ಯಾರಂಟಿ ಏನೂ ಇದಿಲ್ಲ ಸರ್, ಅದು ಕೊಡದೇ ಅನುಕೂಲ ಆಗಿತ್ತು. ಈ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಲ್ಲಿ ಕಡು ಬಡವರಿಗೆ ತುಂಬಾ ಅನುಕೂಲ ಆಗಿದೆ. ಸುನಿಲ್ ಬೋಸ್ ಅವರು 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ನಾವೀಗ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಳಗ. ಇಲ್ಲಿ ಸ್ಥಳೀಯವಾಗಿ ಶಾಸಕರು ಪುಟ್ಟರಂಗ ಶೆಟ್ಟಿ ಅವರು ಕಾಂಗ್ರೆಸ್ನಿಂದ, ಹಾಗೆಯೇ ಇನ್ನು ಲೋಕಸಭೆ ಅಂತ ಬರೋದಾದರೆ ಬಿಜೆಪಿಯಿಂದ ಬಾಲರಾಜ್ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಮಾದೇವಪ್ಪ ಅವ್ರ ಮಗ, ಸಚಿವರಾಗಿರುವಂಥ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್. ಏನಿದೆ ಟ್ರೆಂಡ್ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಾದೇವ್ ಶೆಟ್ರು. ಮಾದೇವ್ ಶೆಟ್ರು. ಏನಿದೆ ಈ ಸಲ ಚಾಮರಾಜನಗರ ಲೋಕಸಭೆ? ನಮ್ಮದು ಮೋದಿ ಅವರಾಗ ಬಂದರೆ ಸರಿ ಅಂತ ಹೇಳ್ತೀವಿ. ಮೋದಿನೇ ಪ್ರಧಾನಿ ಆಗಬೇಕು. ನಿಮ್ಮ ಅನುಭವದಲ್ಲಿ ತುಂಬ ಪ್ರಧಾನಿಗಳು ನೋಡಿರ್ತೀರಾ, ಯಾಕೆ ಮೋದಿನೇ ಇಷ್ಟ? ಅವರಾದ್ರೆ ಒಳ್ಳೇದು, ಸ್ವಲ್ಪ ಮಾಡಿರ್ತಾರೆ. ಯಾವ ಥರ? ಆ ಥರ ಹೇಳಿ ಒಂದು ದೇಶ ಗಟ್ಟಿ ಆಗುತ್ತೆ ಅಂತ. ದೇಶ ಗಟ್ಟಿ ಆಗುತ್ತೆ ಅಂತ. ಅಲ್ಲ, ನಿಮ್ಮ ಸಾಮಾನ್ಯರಿಗೆ ಮೋದಿಯಿಂದ ಏನಾದ್ರು ಲಾಭ ಆಗಿದೆಯಾ? ನಮ್ಮ ಬಡವ್ರಿಗೆಲ್ಲ ಒಂದು ಒಳ್ಳೇದಾಗದ ಹೇಳಿ. ಒಳ್ಳೇದಾಗಿದೆ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಾ? ಪುಟ್ಟರಂಗ ಶೆಟ್ಟಿ ಅವರು ಸಾಮಾನ್ಯವಾಗಿ ಮಾಡಿದ್ದಾರೆ ಹೇಳಿ, ಕೆಲಸ ಮಾಡೋರು. ಹೀಗಾಗಿ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ. ಪುಟ್ಟರಂಗ ಶೆಟ್ಟಿ ಸೇರಿದಂತೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು ಇರೋದು, ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ ಅನ್ಸುತ್ತಾ? ಕಾಂಗ್ರೆಸ್ ಬಂದರೂ ಅದು ಒಳ್ಳೇದು ಹೇಳಿ, ಆದರೆ ಮೇಲ್ ಮಾಡ್ತಲ್ಲ ಅದು ಒಳ್ಳೇದು ಹೇಳಿ. ಮೋದಿ ಒಳ್ಳೇದು. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡೋರಲ್ಲ ರಾಜ್ಯ ಸರ್ಕಾರದವರು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೇದ ಕೆಡ್ತಾ ಅದು? ಸರ್ ಅದ್ರ ಬಗ್ಗೆ ನಾ ಹೇಳ್ತೀನಿ. ಅದು ಒಳ್ಳೇದೇ ಸರ್. ಒಳ್ಳೇದು. ನಿಮಗೆ ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು, ಹೆಂಗಸರು ಮಾತ್ರ ಫ್ರೀಯಾಗಿ, ಅವೇನು ತಪ್ಪಲ್ಲ? ಒಬ್ರಿಗೆ ಸಿಗ್ಲಿ ಅಂತೀರಾ? ಇಲ್ಲ ಯಾರಿಗೆ ಒಬ್ರಿಗೆ ಸಿಗ್ಲಿ ಸರ್, ಅವರವರು ಚೆನ್ನಾಗಿರ್ತಾರಲ್ಲ. ಥ್ಯಾಂಕ್ ಯು ಸರ್. ಹೇಳಿ ಬ್ರದರ್, ನಿಮ್ಮ ಹೆಸರು? ಸರ್ ಮನು ಅಂತ. ಏನು ಮಾಡ್ತೀರಾ ಮನು? ಸರ್ ನಾನು ಕೃಷಿ ಇಲಾಖೆ ಡ್ರೈವಿಂಗು ಮತ್ತು ಎರಡರಲ್ಲೂ ಇದ್ದೀನಿ. ಬಟ್ ಈಗ ಉಚಿತ ಬಸ್ ಇದು ಮಾಡಿದ್ರು ನೋಡಿ, ಒಂದು ಬೆನಿಫಿಟು ಲೇಡೀಸ್ ಮಾತ್ರ ಇದೆ. ಇನ್ನೊಂದು ಹೇಳ್ಕೊಡ್ತೀನಿ ಕೇಳಿ, ಅದೇ ಹ್ಯಾಂಡಿಕ್ಯಾಪ್ಟು ಅವ್ರು ನೋಡಿ, 100% ಹ್ಯಾಂಡಿಕ್ಯಾಪ್ಟು. ನಾನು ಹ್ಯಾಂಡಿಕ್ಯಾಪ್ಟು ಹೇಳ್ಕೊಡ್ತೀನಿ ಕೇಳಿ. ಹ್ಯಾಂಡಿಕ್ಯಾಪ್ಟು ಮತ್ತು ಕಾಲೇಜ್ ಹುಡುಗರು ಇಲ್ಲ ಸ್ಕೂಲ್ ಹುಡುಗರು ಅಂಥವ್ರು ಮಾಡಿದ್ರೆ ಯಾವ್ದಾರೊಂದು ಬೆನಿಫಿಟ್ ಸಿಗುತ್ತೆ. ಈಗ ಮನೇಲಿ ಇರ್ತಾರಲ್ಲ ಲೇಡೀಸು, ಈಗ ಯಾವುದೊಂದಕ್ಕೋಸ್ಕರ ಏನು ಮಾಡ್ತಾರೆ, ಗಂಡನ ಹತ್ರ ದುಡ್ಡು ಕಲ್ತಾರೆ, ಕೊಡಲ್ಲ. ಆಧಾರ್ ಕಾರ್ಡ್ ತಗೋತಾರೆ, ಹೋಗ್ತಾರೆ. ಅದೇ ಇರಲಿ ಸರ್, ಇಲ್ಲ ಕಾಲೇಜ್ ಹುಡುಗರು ಕೊಡಲಿ, ಇಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಕೊಡಲಿ, ಇಲ್ಲ ಹ್ಯಾಂಡಿಕ್ಯಾಪ್ಟು 100% 75% ಇರುತ್ತಲ್ಲ ಅಂತ ಅಂಗವಿಕಲರು ಕೊಡಲಿ ಸರ್, ಫ್ರೀ ಬಸ್ಸು. ಗ್ಯಾರಂಟಿ ಸರಿ ಇಲ್ಲ ಸರ್. ಲೇಡೀಸ್ಗೆ ಏನಕ್ಕೆ ಸರ್ ಈಗ ಕೊಡಬೇಕು? ಅಂಗವಿಕಲರು ಇಲ್ಲ ಹಿರಿಯ ನಾಗರಿಕರು ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂಥವ್ರು ಕೊಡಲಿ ಬಿಡಿ. ಈಗ ನಿಮ್ಮ ಪ್ರಕಾರ ಲೋಕಸಭೆ ಚುನಾವಣೆ ಸುನಿಲ್ ಬೋಸ್ ವರ್ಸಸ್, ಒಂದು ನಿಮಿಷ, ಸುನಿಲ್ ಬೋಸ್ ವರ್ಸಸ್ ಬಾಲರಾಜು, ಹೆಂಗಿದೆ ಚಾಮರಾಜನಗರ? ನಮ್ಮ ಚಾಮರಾಜನಗರ ಒಟ್ಟಿನಲ್ಲಿ ಮೋದಿ ಬರಬೇಕು. ಮೋದಿ ಬರ್ಸೋಣ ಬಿಡಿ ಸರ್. ಮಾತಾಡ್ತೀನಿ ಸರ್. ಸರ್ ನಿಮ್ಮ ಹೆಸರು? ಸರ್ ಮಹೇಶ್ ಅಂತ. ಏನು ಮಾಡ್ತೀರಾ? ಸರ್ ವ್ಯವಸಾಯ. ಹೇಗಿದೆ ಲೋಕಸಭೆ ಈ ಸಲ ಚಾಮರಾಜನಗರ? ಸರ್ ಬಿಜೆಪಿ ಚೆನ್ನಾಗಿದೆ ಸರ್. ಬಿಜೆಪಿ ಯಾವ ಬಾಲರಾಜು ಅನ್ನೋ ಕಾರಣಕ್ಕೆ ಅಥವಾ ಹೇಗೆ? ಮೋದಿ ಕಾರಣಕ್ಕೆ ಸರ್ ಬಾಲರಾಜ್. ಬಟ್ ಚಾಮರಾಜನಗರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಕಾಂಗ್ರೆಸ್ MLA ಗಳಿದ್ದಾರೆ. ಇದೆಲ್ಲ ಸುನಿಲ್ ಬೋಸಿಗೆ ಪ್ಲಸ್ ಆಗಲ್ವಾ? ಸರ್ ವಿಧಾನಸಭೆ ಇದ್ದರೂ ಲೋಕಸಭೆ ಅಂದರೆ ಬಿಜೆಪಿನೇ ಸರ್ ಇಲ್ಲಿ ಬರ್ತದೆ. ಶ್ರೀನಿವಾಸ್ ಪ್ರಸಾದೇ ಕೊನೆಯದಾಗಿ ಬಿಜೆಪಿಗೆ ಬಂದ್ಬಿಟ್ರು. ಅಂದರೆ ಸಾಮಾನ್ಯವಾಗಿ ಚಾಮರಾಜನಗರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ, ಆದರೂ ಈ ಸಲ ಬಿಜೆಪಿ. ಆದ್ರೆ ಲೋಕಸಭೆ ಅಂದರೆ ಬಿಜೆಪಿನೇ ಸರ್. ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಮೋದಿ ಬರಬೇಕು. ಈಗ ಮೋದಿ ಯಾಕೆ ಪ್ರಧಾನಿ ಆಗ್ಬೇಕಂದ್ರೆ ದೇಶ ಉಳಿಬೇಕು ಅಂದ್ರೆ ಮೋದಿಗಿಂತ ಮೊದಲು ದೇಶ ಇತ್ತಪ್ಪ, ಅವಾಗ ಇತ್ತು ಸರ್. ಆದರೂ ಏನೋ ಡೆವಲಪ್ಮೆಂಟ್ಸ್ ಇರಲಿಲ್ಲ, ನಮಗೆ ಭಯ ಇತ್ತು. ಈಗ ಮೋದಿ ಬಂದಮೇಲೆ ಧೈರ್ಯ ಇದೆ ಸರ್ ನಮಗೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಕಾಂಗ್ರೆಸ್ ಅದೇನೋ ಇದಾಗಲ್ಲ, ಸೌರ್ಕೌಟ್ ಆಗಲ್ಲ. ಈಗ ಚಾಮರಾಜನಗರ ಅಂದರೆ ಸಿದ್ದರಾಮಯ್ಯ ಅವ್ರ ವರ್ಣ ಕ್ಷೇತ್ರ ಕೂಡ ಇಲ್ಲೇ ಬರುತ್ತೆ, ಮಾದೇವಪ್ಪನವ್ರ ಕ್ಷೇತ್ರ ಕೂಡ ಇಲ್ಲೇ ಬರುತ್ತೆ. ಒಂದು ಕಡೆ ಮುಖ್ಯಮಂತ್ರಿ, ಒಂದು ಕಡೆ ಸಚಿವರು, ಇವರೆಲ್ಲ ಕಾಂಗ್ರೆಸ್ನ ಸುಲಭವಾಗಿ ಬಿಟ್ಕೊಡ್ತಾರೆ. ಆದರೂ ಜನ ತಿಳ್ಕೊಂಡಿರ್ತಾರೆ ಸರ್. ಈಗ ಅವರು ಇದ್ರು, ಅವ್ರು ಬಿಟ್ಕೊಟ್ರು ಜನ ಸರ್ ತೀರ್ಮಾನ ಮಾಡೋರು. ಈಗ ಜನ ಇದು ಕೊಡ್ತಾರೆ, ತೀರ್ಮಾನ ಕೊಡ್ತಾರೆ ಸರ್. ಒಟ್ಟಿನಲ್ಲಿ ಇವ್ರು ಹೇಳ್ತಿರೋದು ಜನ ತೀರ್ಮಾನ ಮಾಡ್ತಾರೆ, ಪ್ರಭುರಾಗಿದ್ದಾರೆ ಅಂತ. ಎಸ್ ಸರ್ ನಮಸ್ತೆ, ನಿಮ್ಮ ಹೆಸರು? ಎಂ ಶಾಂತಮೂರ್ತಿ. ಏನು ಮಾಡ್ತೀರಾ ಶಾಂತಮೂರ್ತಿ? ಪತ್ರ ಬರಹಗಾರರು. ಸೂಪರ್. ನಿಮ್ಮಿಂದ ನಮಗೆ ಇಡೀ ಚಾಮರಾಜನಗರದ ಇತಿಹಾಸ ಗೊತ್ತಾಗಬೇಕು. ಲೋಕಸಭಾ ಚುನಾವಣೆ, ಸುನಿಲ್ ಬೋಸ್ ವರ್ಸಸ್ ಬಾಲರಾಜು, 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು, ಒಬ್ಬರು JDS ಶಾಸಕರ ಅನ್ನೋರಲ್ಲಿ. ಅಂದರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಏಕೈಕ ಶಾಸಕರು ಇಲ್ಲ. ನಿಮ್ಮ ಪ್ರಕಾರ ಈ ಬಾರಿ
ಚಾಮರಾಜನಗರ ಏನಾಗ್ಬೋದು? ಸುನಿಲ್ ಬೋಸ್. ಯಾವ ಕಾರಣ? 7 ಜನ MLA ಅವರಲ್ಲ ಸರ್. ಸರಿ, ಅದು MLA-ಗಳಾಯ್ತು, ಒಪ್ಕೋತೀನಿ. ಮತದಾರರನ್ನ ಕೊಂಡ್ಕೊಳಕ್ಕಾಯ್ತದ? ಇಲ್ಲ, ಮತ್ತು ಮತದಾರರ ಮನದಾಳ ಮೋದಿ ಆದ್ರೆ ಆಡಳಿತ ಪಕ್ಷ ಅದಲ್ಲ. ಓಕೆ, ಈಗ ನಾನು ಪಕ್ಷ ಅಂತ ಬಿಟ್ಬಿಡ್ತೀನಿ, ವ್ಯಕ್ತಿ ಅಂತೇಳಿ ಬಾಲರಾಜ್ ಅಥವಾ ಸುನಿಲ್ ಬೋಸ್? ಬಾಲರಾಜು. ಇದು ನೋಡಿ ಆನ್ಸರ್ ಬೇಕಾಗಿದ್ದು. ವ್ಯಕ್ತಿಯಾಗಿ ಬಾಲರಾಜು ಸೂಕ್ತ. ಅವರು BJP ಅನ್ನೋದು ಬಿಟ್ಬಿಡಿ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಯಾಕೆ ಈ ಭಾಗದಲ್ಲಿ ಜನಪ್ರಿಯ ಅವರು? ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು. ಹೀಗಾಗಿ ವ್ಯಕ್ತಿ ಅಂತ ಬಂದಾಗ ಬಾಲರಾಜು, ಪಕ್ಷ ಅಂತ ಬಂದಾಗ ಬೋಸ್. ಕಾರಣ ನಿಮ್ಮದೇ ಲೋಕಸಭಾ ಕ್ಷೇತ್ರದಲ್ಲಿ CM ಅವರೇ, ಮಿನಿಸ್ಟ್ರು ಅವರೇ, ಜೊತೆಗೆ ಬೋಸ್ ಅವ್ರ ತಂದೆ. ಈ ಕಾರಣಕ್ಕಾಗಿ ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ನೋಡ್ತಾ ಇದ್ದೀರಾ ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ್ದು. ಇವೆಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ ಇಡೀ ರಾಜ್ಯದಲ್ಲಿ? ಪ್ಲಸ್ ಆಯ್ತು ಸರ್, ಒಳ್ಳೇದು ಅಂತ ಹೇಳ್ತೀರಾ? ಗ್ಯಾರಂಟಿ. ಓಕೆ, ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ, ಇಡೀ ದೇಶದಲ್ಲಿ BJPಯ ಹಿಂದುತ್ವ, ರಾಮ ಮಂದಿರ, ಯಾವ್ದು ಗೆಲ್ಬೋದು ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಹಿಂದುತ್ವ, BJP. ಓಕೆ, ಚಾಮರಾಜನಗರದಲ್ಲಿ ಸುನಿಲ್ ಬೋಸ್. ಓಕೆ ಸರ್, ಸೂಪರ್. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಸರ್? ಪ್ರಧಾನಿ ಮೋದಿ. ಯಾಕೆ ಖರ್ಗೆ ರಾಹುಲ್ ಬೇಡ? ಬ್ಯಾಡಿ ಸರ್, ಬೇಡ ಅಂತ. 2ನೇ ಬಾರಿ ಗೆಲ್ತಾರಲ್ಲ, 3ನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಲೇಬೇಕು. ಮೋದಿ ನಂತರದಲ್ಲಿ ನೀವು ನೋಡೋದಾದ್ರೆ ಯಾರು, ಯೋಗಿನ ಅಥವಾ ಹೊಸೊಬ್ರು ಬರ್ಬೇಕು? ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಮಾದರಿ ಸರ್ಕಾರ ಆಡಳಿತ ಮಾಡ್ಬೇಕಾ? ಒಳ್ಳೇದು. ಓಕೆ, ಚಾಮರಾಜನಗರದ ನಿಮ್ಮ ಅನುಭವದಲ್ಲಿ ಈಗ ಪ್ರೆಸೆಂಟು ಪುಟ್ಟರಂಗ ಶೆಟ್ಟಿ ಅವರು ಮಿನಿಸ್ಟರ್ ಆಗಬೇಕಿತ್ತು, ಲಾಸ್ಟ್ ಮೂಮೆಂಟಲ್ಲಿ ಮನವೊಲಿಸಿದ್ರು. ಹೇಗೆ ಅವ್ರ ಆಡಳಿತ ಹೇಗೆ ನಡೀತು? ಒಳ್ಳೆ ಆಡಳಿತ, ಒಳ್ಳೆ ಮನುಷ್ಯ. ಸರ್ ಹೇಳಿ, ಏನು ಮಾಡ್ತೀರಾ? ನಾವು ಇವ್ರ ಜೊತೆಲಿ ಇದ್ದೀವಿ, ಫ್ರೆಂಡವರು ಇಲ್ಲಿ ಬಂದಿದ್ದೀವಿ ಸರ್. ಓಕೆ, ಹೇಗಿದೆ ಸರ್ ಚಾಮರಾಜನಗರ ಲೋಕಸಭೆ? ಸರ್ 2 ಫೈಟ್ ಇವೆ ಅಂದರೆ ಬರೋದೇ ಕಾಂಗ್ರೆಸ್ಸೇ ಬರೋದು. ಕಾರಣ ಅಂತಂದ್ರೆ ಆಗ್ಲಿಂದ 7 ನಮ್ಮ ಎಲ್ಲ ಬರೀ ಕಾಂಗ್ರೆಸ್ ಲಿಸ್ಟ್ನೇ ಗೆಲ್ತೀವಿ. ಆ ಕಡೆಯಿಂದ ಮಾಧವ ಪ್ರಸಾದ್ ಅವ್ರ ಮಗ ಗಣೇಶ್ ಪ್ರಸಾದ್, ಈ ಕಡೆ ನಮ್ಮ ಪುಟ್ಟರಂಗ ಶೆಟ್ಟಿ ಅವರು ಒಳ್ಳೆಯ ವ್ಯಕ್ತಿಗಳು, ಅದರಿಂದ ಕಾಂಗ್ರೆಸ್ ಬಂತು. ಬೇಸಿಕ್ಕಾಗಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಚಾಮರಾಜನಗರ ಒಂಥರ ಕಾಂಗ್ರೆಸ್ ಭದ್ರಕೋಟೆನೆ. ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅವ್ರು ಕೊನೆ ಚುನಾವಣೆ ಸಂದರ್ಭದಲ್ಲಿ BJPಗೆ ಹೋಗ್ಬಿಟ್ಟು ಹೋದ್ ಸರಿ ಹಾಕಿದ್ರು ಸರ್. ಶ್ರೀನಿವಾಸ್ ಪ್ರಸಾದ್ ಏನು ಕೆಲಸ ಮಾಡಿಲ್ಲ, ಅಂದರೆ ಏನು ಕೆಲಸ ಆಗಲಿಲ್ಲ. ಓಕೆ, ಹೀಗಾಗಿ ಮತ್ತೆ ಕಾಂಗ್ರೆಸ್ ಕಡೆ ತಿರುಗಬೇಕು. ಕಾಂಗ್ರೆಸ್ಗೆ ಹಾಕು. ಓಕೆ, ಮಾದೇವಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕ ಅಥವಾ ಕಾಂಗ್ರೆಸ್ ಪಕ್ಷ ಅನ್ನೋ ಕಾರಣಕ್ಕ? ಸುನಿಲ್ ಬೋಸ್ ಪಕ್ಷ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಸರ್ ಕಾಂಗ್ರೆಸ್ ಗೆಲ್ಸಬೇಕಿತ್ತು. ಹಾಗಾಗಿ ನಿಮ್ಮ ಮನಸ್ಥಿತಿ ಸುನಿಲ್ ಬೋಸಿಗೆ ಪ್ಲಸ್ ಆಗುತ್ತೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತೀರಾ? ಗ್ಯಾರಂಟಿ ಏನೂ ಇದಿಲ್ಲ ಸರ್, ಅದು ಕೊಡದೇ ಅನುಕೂಲ ಆಗಿತ್ತು. ಅದೇನಾದ್ರೆ ಒಳ್ಳೇದಿತ್ತ? ಏನು ಪ್ರಯೋಜನ ಸರ್? ಸರ್ ನೀವು ಹೇಳಿ, ಅದರಿಂದ ಇನ್ನೂ ಅಭಿವೃದ್ಧಿ ಮಾಡ್ಬೋದಾಯ್ತು, ರಸ್ತೆ ಮಾಡ್ಬೋದಾಯ್ತು, ಓದೋ ಮಕ್ಳಿಗೆ ಇನ್ನೂ ಬೇಕಾಷ್ಟು ಅನುಕೂಲ ಮಾಡಿಕೊಡ್ಬೋದಾಯ್ತು. ಇನ್ನು ರಸ್ತೆಗಳು ನೋಡಿ ನಮ್ಮ ಚಾಮರಾಜನಗರದಲ್ಲಿ ಎಲ್ಲ ಹಳ್ಳ ಕೊಳ್ಳ ಬಿದ್ದಾವೆ. ಅದರಿಂದ ಇದಕ್ಕೆ ಅನುದಾನ ಕೊಟ್ಟು ಮಾಡಿದ್ರೆ ಅನುಕೂಲ ಆಗೋದು. ಏನೋ ಗ್ಯಾರಂಟಿ ಅದೇನು ಇದಿಲ್ಲ ಸರ್, ಅಂದರೆ ವ್ಯಕ್ತಿ ನಾವು ಇಂಪಾರ್ಟೆಂಟ್. ವ್ಯಕ್ತಿಯಾಗಿ ಮತ್ತು ಪಕ್ಷ ಆಗಿ ಕಾಂಗ್ರೆಸ್. ಸರ್ ನಿಮ್ಮ ಹೆಸರು? ರಾಮನಾಯ್ಕ ಅಂತ. ಏನು ಮಾಡ್ತೀರಾ? ಪತ್ರ ಬರಹಗಾರರು. ಸರ್ ಹೇಗಿದೆ ಈ ಸಲ ಚಾಮರಾಜನಗರ? ಸುನಿಲ್ ಬೋಸ್ ಅವರ. ಕಾರಣ? ಸಿದ್ದರಾಮಯ್ಯನ ಗ್ಯಾರಂಟಿ ಯೋಜನೆಗಳಿಂದ ಬಡವರುಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಓಕೆ, ಮತ್ತು ಗ್ಯಾಸ್ ರೇಟು ಈಗ 1000 ರೂಪಾಯಿ ಆಗಿದೆ. ಮೊದಲು 550ಕ್ಕೆ ಗ್ಯಾಸ್ ಸಿಗ್ತಿತ್ತು, ಇವತ್ತು 1100 ರೂಪಾಯಿ ಕೊಟ್ಬಿಟ್ಟು ನಾವು ಗ್ಯಾಸ್ ತಗೋಬೇಕು. ಸರಿ, ಮೊದಲು ಪೆಟ್ರೋಲು 70-80 ರೂಪಾಯಿಗೆ ಸಿಗ್ತಿತ್ತು, ಇವತ್ತು 107 ರೂಪಾಯಿ. ಒಂದು 2 ವರ್ಷದಿಂದ ಸುಧಾ ಕಡಿಮೆ ಆಗಿಲ್ಲ. ಅದರಿಂದ ಜನಗಳಿಗೆ ದುಬಾರಿ ರೈಟ್ ಆಯ್ತಿದ್ದ ಹೊರತು ಯಾವುದೇ ಥರದ ಶ್ರೀಸಾಮಾನ್ಯ ವ್ಯಕ್ತಿಗಳ ಕೊಂಡ್ಕೊಳ್ಳೋರಿಗೆ, ಬಡವ್ರುಗಳಿಗೆ ತುಂಬ ಕಷ್ಟ ಇದೆ. ಈ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಲ್ಲಿ ಕಡು ಬಡವ್ರಿಗೆ ತುಂಬ ಅನುಕೂಲ ಆಗಿದೆ. ಈ ಗ್ಯಾರಂಟಿ ಯೋಜನೆ ಸುಮಾರು ಕಡು ಬಡವ್ರಿಗೆ ತಲುಪ್ತಾ ಇರೋದ್ರಿಂದ ಅವರ ಒಂದು ಹೊತ್ತಿನ ಊಟದ್ದು ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವೆಲ್ಲ ಸುಮಾರು ಇವತ್ತು ಅನುಕೂಲ ಆಗುತ್ತೆ. ಇವತ್ತು ನಾವು 1000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಯ್ತು, ನಮಗೆ 1000 ರೂಪಾಯಿ ಉಳಿಯುತ್ತೆ. ಮತ್ತು ಒಂದು 2000 ರೂಪಾಯಿ ಇವಾಗ ಸಿದ್ದರಾಮಯ್ಯನದು ತಿಂಗ ಕರೆಕ್ಟಾಗಿ ಬರ್ತಾ ಇದೆ. ಎಲ್ಲೋ ಒಂದು ತಿಂಗ ಮಿಸ್ ಆದರೆ ಇನ್ನೊಂದು ತಿಂಗ ಬಂದೇ ಬರುತ್ತೆ. ಆ ಸಮಸ್ಯೆ ಏನೂ ಇಲ್ಲ. ಇವತ್ತು ಎಷ್ಟೋ ಜನ ಧರ್ಮಸ್ಥಳ ನೋಡಿರಲ್ಲ, ಮುದುಕಿರುಗಳು, ಅಜ್ಜಿರುಗಳು ಇವತ್ತು ಧರ್ಮಸ್ಥಳನ ದುಡ್ಡು ಕೊಟ್ಟು ನೋಡೋಕ್ಕಾಯ್ತಿರಲ್ಲ, ಮಹದೇಶ್ವರನ ಬೆಟ್ಟ ಹೋಗೋಕ್ಕಾಯ್ತಿರಲ್ಲ. ಇವತ್ತು ಅವ್ರ ಜೊತೆಲಿರೋ ತಾಯಿ ತಂದಿರೋ ಬನ್ನಿ ನೀವು ಅಂದ್ಬಿಟ್ಟು ಕರ್ಕೊಂಡೋಗಿ ಫ್ರೀ ಇರೋದ್ರಿಂದ ಎಷ್ಟೋ ಜನ ದೇವಸ್ಥಾನಗಳು ನೋಡ್ತಾರೆ. ಅಲ್ಲಿ ಬಿಸ್ನೆಸ್ ಆಗುತ್ತೆ, ಇನ್ನೊಂದಾಗುತ್ತೆ, ಹೋಟ್ಲ್ಗಳು ಬಿಸ್ನೆಸ್ ಆಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ಮತ್ತು ಅಲ್ಲಿರೋ ಅನುಕೂಲ ಆಗುತ್ತೆ ಒಂದು ಸ್ವಲ್ಪ ವ್ಯಾಪಾರಗಾರರಿಗೆ, ಹೋಟ್ಲ್ಗಳಿಗೆ, ಮತ್ತೊಂದಕ್ಕೆ ಈ ಯುವ ಶಕ್ತಿಗಳು ಮತ್ತು ಈಗ ಓದಿರೋ ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟಿರೋದು ಈ ಸಿದ್ದರಾಮಯ್ಯನ ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ ಈ ಸರಿ ಕಾಂಗ್ರೆಸ್ ಹೆಚ್ಚು ಸೀಟ್ನ ಪಡೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ದೇಶ ಅಂತ ಬಂದಾಗ ಎಲ್ಲ ಮೋದಿ 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 ಅಂತಾರೆ, ಅದು ಅವರವ್ರ ಅಭಿಪ್ರಾಯ. ನಿಮ್ಮ ಪ್ರಕಾರ? ಈಗಲೂ ದೇಶ ಕರೆಕ್ಟಾಗಿದೆ ಸರ್, ದೇಶದಲ್ಲಿ ಏನು ತೊಂದರೆ ಇಲ್ಲ, ಯಾರಿಂದ ಏನು ತೊಂದರೆ ಇಲ್ಲ.
ದೇಶದಲ್ಲಿ ಇಂಪ್ರೂವ್ ಮಾಡೋದು ನಮ್ಮ ದೇಶದ ಮುಖ್ಯ. ಯಾರೇ ಬಂದರೂ ನಮ್ಮ ದೇಹ ಕಾಪಾಡೋದೇ ಬರೋಕ್ಕೋಸ್ಕರ. ಅದನ್ನು ನಾವು ಯಾರೂ ಒತ್ತೆ ಇಟ್ಟಿಲ್ಲ ಇದುವರೆಗೂ. ದೇಶ ಕಾಪಾಡಬೇಕು ಅಂತಂದರೆ ನಾವು ಒಗ್ಗಟ್ಟಲ್ಲಿ ಇದ್ದಾಗ ದೇಶ ಯಾವಾಗಲೂ ಕಾಪಾಡ್ತಾರೆ. ಮಿಲ್ಟ್ರಿ ಇರುತ್ತೆ, ಅದಕ್ಕೆ ಸಪೋರ್ಟ್ ಇರುತ್ತೆ, ಸರ್ಕಾರದ ಅನುಕೂಲಗಳಿರುತ್ತೆ. ಯಾರೇ ಬಂದರೂ ದೇಶ ಕಾಪಾಡ್ತಾರೆ, ಯಾರಿಗೋಸ್ಕರ ಏನಿಲ್ಲ. ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು ಅಷ್ಟೇ. ಸರ್, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಹಿಜಾಬು, ಹಲಾಲು ಈ ಥರ ಗಲಾಟೆಗಳು, ಕೋಮುವಾದ ಅಂತ ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ ಬಂದಾಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತಾರೆ. ಜನ ಯಾರ ಪರ? ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ ಸರ್. ಪ್ರೂವ್ ಮಾಡಿದಾಗ ಅದು ನಿರಪರಾಧಿ ಅನ್ನೋದು ಗೊತ್ತಾಗೋದು. ಇವಾಗ ನೀವೇ ಉತ್ತರ ಪ್ರದೇಶದಲ್ಲಿ 14 ಜನನ ಕೂಡಿ ಇವತ್ತಿಗೆ 6 ವರ್ಷ ಆಯಿತು. ಅವರು ಇವಾಗ ನಿರಪರಾಧಿಗಳಂತ ಈಚೆಗೆ ಬಂದಿದ್ದಾರೆ. ಅದನ್ನು ಪ್ರೂವ್ ಮಾಡೋಗಂಟ ನಾವು ಇರೋದೇ ಇಲ್ಲ, ನಮ್ಗೆ ಗೊತ್ತಾಗೋದೇ ಇಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೆ ಒಂದು 5 ವರ್ಷ 10 ವರ್ಷ ತಗತ್ತೆ. ಒಟ್ಟಿನಲ್ಲಿ ಯಾರೇ ಪ್ರಧಾನಿಯಾದ್ರು ದೇಶದ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಆದರೆ ಕರ್ನಾಟಕದಲ್ಲಿ ಅಥವಾ ಚಾಮರಾಜನಗರದ ಮಟ್ಟಿಗೆ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕ್ ಆಗುತ್ತೆ ಸರ್. ಜೊತೆಗೆ 7 ಜನ ಶಾಸಕರಿದ್ದಾರೆ. ಒಬ್ಬರು JDS ಶಾಸಕರಿದ್ದಾರೆ. ಅವರು ಇದರಲ್ಲೇ ಇರೋದ್ರಿಂದ ಅನುಕೂಲ ಇರೋದ್ರಿಂದ ಸರ್ಕಾರದ ಬೆನಿಫಿಟ್ ಪಡೆಯೋಕ್ಕೋಸ್ಕರ ಏನಿರುವೆ ಅವರು ಸಪೋರ್ಟ್ನಿಂದ ಈ ಬಾರಿ ಸುನಿಲ್ ಬೋಸ್ ಅವರು 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಇದು ಅನಿಸಿಕೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಸ್ವಾಮಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀರಾ ಸರ್? ನಾನು ಡಾಕ್ಯುಮೆಂಟ್ ರೈಟ್ರು. ಓಕೆ, ಏನಿದೆ ಸರ್ ಈ ಸಲ ಇಲ್ಲಿ ಚಾಮರಾಜನಗರ? ಸರ್ ಇಲ್ಲೆಲ್ಲ ನಮ್ಮ ಭಾಗದಲ್ಲೆಲ್ಲ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾವ ಕಾರಣ ಸರ್? ಇಲ್ಲಿ ಏನಾಗಿದೆ ಮೇಯ್ನಾಗಿ ಅಂದರೆ ನಮ್ಮ ಈ ಭಾಗದಲ್ಲಿ ಹಿಂದುಳಿದ ಪ್ರದೇಶ ಅಂತ ಹೇಳಿ ನಮ್ಮನ್ನು ಇದು ಮಾಡಿಬಿಟ್ಟಿದ್ರು. ಇವಾಗ ಸಿದ್ದರಾಮಯ್ಯನವರು ಹೋದ ಸರಿ CM ಆದಾಗ ನಮ್ಮ ಜಿಲ್ಲೆಗೆ ಆಗಿರ್ಬೋದು, ನಮ್ಮ ಚಾಮರಾಜನಗರಕ್ಕೆ ಆಗಿರ್ಬೋದು, ಒಳ್ಳೆ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೆ ಫಂಡ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಗಳಾಗಿದೆ. ಹಿಂದೆ ನಮ್ಮ ಧ್ರುವನಾರಾಯಣ ಸಾಹೇಬ್ರು ಇದ್ದಾಗ ಈ ಆದರ್ಶ ಶಾಲೆ ಆಗಿರ್ಬೋದು, ಈ ಕೇಂದ್ರದಿಂದ ಬರ್ತಕ್ಕಂಥ ಶಾಲೆಗಳಾಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಎಲ್ಲ ಶಾಲೆಗಳನ್ನು ಸುಮಾರು ತಂದು ಕೊಟ್ಟಿದ್ದಾರೆ. ಮತ್ತು ಧ್ರುವನಾರಾಯಣ ಸಾಹೇಬರ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಹೊರತು ಬೇರೆ ಏನಿಲ್ಲ ಸರ್. ಹಿಂದೆ ಆದಂಥ BJP MP ಸಾಹೇಬರು ಇದ್ದಾಗಲೇ ಒಂಥರ ಸಾಹೇಬರು ಶ್ರೀನಿವಾಸ ಪಾಲ್ ಸಾಹೇಬರು ನೋಡಿ ಓಟ್ ಕೊಟ್ಟರೆ ಹೊರತು ಜನ BJP ನೋಡಿ ಓಟ್ ಕೊಡ್ಲಿಲ್ಲ. ಅದು ಅಲ್ಪ ಅಂತರ. ಅದು ಏನು ಅಂತಂದ್ರೆ ಲಾಸ್ಟ್ ಟೈಮು ಏಜ್ ಆಗಿದೆ, ಈ ತರದಲ್ಲಿ ಬೇರೆ ತರದಲ್ಲಿ ಒಂದ್ ಸ್ವಲ್ಪ ವರ್ಕೌಟ್ ಆಯ್ತಾ ಹೊರತು ಇನ್ನೇನು ಬೇರೆ ಉದ್ದೇಶದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಸರ್ ವಸತಿ. ಯಾಕಂದ್ರೆ 1,500,000 ಲೀಡಲ್ಲಿ ಗೆದ್ದಿದ್ರು. ಇವರು 100% ಒಂದು 50,000 ಗೆಲ್ಲಬೇಕಾಗಿತ್ತು. ಅದೇನೇನೋ ಕಾರಣಾಂತರಗಳಿಂದ ಸೀನಿಯರ್ ಮೋಸ್ಟ್ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟ್ ಟೈಮ್ ಅಂತ ಹೇಳಿ ಎಲ್ಲ ಇದು ಮಾಡಿ ಅವ್ರಿಗೆ ಜನ ಮತ ಕೊಟ್ಟರು ಸರ್. ಅಂತ ಹೇಳೋಕೊಳ್ಳೋ ಅಂತ ಕೆಲಸ ಏನೂ ಆಗ್ಲಿಲ್ಲ ಸರ್. ಮೋದಿ ಫ್ಯಾಕ್ಟ್ರಿ ವರ್ಕ್ ಆಗಲ್ಲ ನಮ್ಮಲ್ಲಿ ಆಗಲ್ಲ ಸರ್. ನಮ್ಮಲ್ಲೂ ಆಗಲ್ಲ, ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲೂ ಆಗಲ್ಲ. ಈಗ ಹೇಳಿದ್ರು 28ರಲ್ಲಿ ಎಷ್ಟು ಕ್ಷೇತ್ರ ಕಾಂಗ್ರೆಸ್? 20 ಮೇಲೇನೆ 20+. ಓಕೆ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ನೋಡಿದಾಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಹಿಂಗ್ ಹೇಳಿದ್ರೆ 130, 120+ ಅಂದ್ರೆ ನಗಾಡ್ತಿದ್ರು ಒಂದಷ್ಟು ಜನ. ಬಟ್ ಅದ್ ಪ್ರೂವ್ ಮಾಡಿದ್ರು. ಈಗ ಅದೇ ಭಾಗದ ನೀವ್ ಹೇಳ್ತಾ ಇದ್ದೀರಾ 20+ ಅಂತ. ಬೆಂಗಳೂರಲ್ಲಿ ಅವರು ಹಂಗೆ ಗುಡುಕ್ತವ್ರೆ 20+ ಅಂತ. ಸರ್ ಖಂಡಿತ ಆಗುತ್ತೆ. ಈಗ ಕೆಲವು ಉದಾಹರಣೆಗಳಿವೆ. ಈಗ ನಮ್ಮ ಭಾಗದಲ್ಲಿ ನೋಡಿ, ಈ ಗ್ಯಾರಂಟಿ ಯೋಜನೆ ಕೆಲವರು ಅಲ್ಲಗಳಿತಾರೆ. ಅದು ಹಂಗೆ ಇದು ಹಿಂಗೆ ಅದು ಆ ತರ ಕೊಡಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು ಅಂತ. ಸ್ವಲ್ಪ ನೀವು ನಾರ್ತ್ ಸೈಡ್ ಹೋಗಿ. ನಾವು ಇಲ್ಲೆಲ್ಲ ಆರ್ಥಿಕವಾಗಿದ್ದೀವಿ, ನಮಗ್ ಕೊಟ್ಟರು ನಡೀತದೆ, ಕೊಡದವ್ರು ನಡೀತದೆ ಇಲ್ಲಿ ನಮ್ಮ ಭಾಗದಲ್ಲಿ. ಅದೇ ನಾರ್ತ್ ಸೈಡ್ ಹೋದಾಗ ಒಂದೊಂದು ಊಟಕ್ಕೂ ಸಹ ಅವ್ರಿಗೆ ತೊಂದರೆ ಇದೆ. ಬಸ್ಗೆ ಹೋಗಕ್ಕಾಗಲ್ಲ, ಬಸ್ಗಳಿಲ್ಲ. ಎಲ್ಲಿಗಾರು ಹೋಗ್ಬೇಕು ಅಂದ್ರೂ ಅಷ್ಟೇ ಸಮಸ್ಯೆ ಇದೆ ಅವ್ರಿಗೆ. ಈಗ ಅಕ್ಕಿ ಕೊಡೋದಾಗಿರ್ಬೋದು, 2,000 ಕೊಡೋದಾಗಿರ್ಬೋದು, ವಿದ್ಯಾವಂತರಿಗೆ 3,000 ಕೊಡೋದಾಗಿರ್ಬೋದು. ನಮ್ಗಳಿಗಿಂತ ಹೆಚ್ಚಾಗಿ ನಾರ್ತ್ ಸೈಡ್ ನವ್ರಿಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ. ಯಾಕಂದ್ರೆ ನಾವು ಇಲ್ಲಿ ಆರ್ಥಿಕವಾಗಿ ಚೆನ್ನಾಗಿರ್ಬೋದು ಅಲ್ಪ ಸ್ವಲ್ಪ, ಅಲ್ಲಂತೂ ತುಂಬಾ ಬಡವರು ಇದ್ದಾರೆ, ಅವ್ರಿಗಂತೂ ತುಂಬಾ ಅನುಕೂಲ ಆಗ್ತಾ ಇದೆ. ಹೀಗಾಗಿ ಚಾಮರಾಜನಗರ ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಗ್ಯಾರಂಟಿ ಯೋಜನೆ ವರ್ಕ್ ಆಗುತ್ತೆ 100% ಸರ್. ಗ್ಯಾರಂಟಿ ಯೋಜನೆ ಅಂತೂ 100% ವರ್ಕ್ ಆಗುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು.
ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.